ಹೋಟೆಲ್ ಥರ ಭಟೂರೆ ಎಣ್ಣೆ ಕುಡಿಯಲ್ಲ, ಗಂಟೆಗಳ ಕಾಲ ಸಾಫ್ಟಾಗೇ ಇರುತ್ತೆ. ಸೊ ಈ ರೀತಿ ಭಟೂರೆ ನೀವು ಮನೇಲಿ ಟ್ರೈ ಮಾಡಬೇಕಂದ್ರೆ ನಾನು ಕಳಿಸಿರೋ ಈ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ಪು ಎಡಿಟ್ ಮಾಡ್ದಂಗೆ ನೋಡ್ತಾ ಹೋಗಿ. ನಾನು ಕೆಲವೊಂದು ಟಿಪ್ಸನ್ನು ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ಭಟೂರೆ ಮಾಡಬೇಕಂದ್ರೆ ನಾನು ಫಸ್ಟ್ ಇಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಫುಲ್ ಮೈದಾ ಹಿಟ್ಟೆ ಹಾಕಬೇಡಿ. ನೆಕ್ಸ್ಟ್ ಟಿಪ್ಸ್ ಒಂದು ಏನಂದರೆ, ಇದಕ್ಕೆ 1/4 ಕಪ್ಪಷ್ಟು ಚಿರೋಟಿ ರವೆ ಸೇರಿಸಿ. ಚಿರೋಟಿ ರವೆ ಸೇರಿಸೋದ್ರಿಂದ ಭಟೂರೆ ಏನಾಗುತ್ತೆ, ಫುಲ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇದಕ್ಕೆ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಏನು ಮಾಡುತ್ತೆ ಅಂದರೆ ಪೂರಿಗೆ ಒಳ್ಳೆ ಕಲರ್ ಕೊಡುತ್ತೆ. ಸೊ ನೆಕ್ಸ್ಟು ಸ್ವಲ್ಪ ಉಪ್ಪು ಸೇರಿಸಿ, ಆದ ನಂತರ ಇದಕ್ಕೆ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ನಾನು. ಹಾಲು ಹಾಕೋದ್ರಿಂದ ಭಟೂರೆ ಒಳ್ಳೆ ಸಾಫ್ಟಾಗಿ, ನೀವು ಎಷ್ಟೇ ಸಂಜೆವರೆಗೂ ಇಟ್ಟರು ಅದೇ ಸಾಫ್ಟಾಗಿ ಉಳಿಯುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ, ಇದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಭಟೂರೆಗೆ. ಸೊ ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದ್ರೆ ಹೋಟೆಲಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿ ಭಟೂರೆನ ನೀವು ಮನೆಯಲ್ಲೇ ಮಾಡ್ಕೋಬೋದು. ಸೊ ಇದನ್ನೆಲ್ಲನೂ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಗಟ್ಟಿಯಾಗಿರಬೇಕು, ಜಾಸ್ತಿ ಮೆದು ಮಾಡಬೇಡಿ. ಈ ರೀತಿ ಗಟ್ಟಿಯಾಗಿರುವಾಗೆ ನಾದ್ಕೊಳ್ಳಿ. ಅಂದರೆ ಭಾಳ ಗಟ್ಟಿನೂ ಅಲ್ಲ, ನಿಮಗೆ ಲಟ್ಸೋಕೆ ಹೇಗೆ ಗಾವಾಗಬೇಕಲ್ಲ ಆ ರೀತಿ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಅರ್ಧ ಗಂಟೆ ಯಾರು ಇದನ್ನು ನೆನೆಯೋಕೆ ಇಡಿ. ಜಾಸ್ತಿ ಹೊತ್ತು ಬೇಡ, ನಾನೊಂದು ಅರ್ಧ ಗಂಟೆ ಅಥವಾ 1 ಅವರ್ ಸಾಕು. ಸೊ ನೀವು ಟಿಫಿನ್ಗೆಲ್ಲ ಮಾಡಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ರೆ ನೀವು ಟಿಫಿನ್ ಮಾಡೋ ಹೊತ್ತಿಗೆ ಇದು ನೆನೆಯುತ್ತೆ. ಸೊ ಈ ರೀತಿ ನೆನೆಸಿ ಒಂದು ಅರ್ಧ ಗಂಟೆ ಆದರೂ ಬಾಯಿ ಮುಚ್ಚಿ ನೆನೆಯೋಕೆ ಇಡಿ. ಸೊ ನೆಕ್ಸ್ಟ್ ಇದನ್ನು ನೆನೆದ ಮೇಲೆ ಈ ರೀತಿ ಉಳ್ಳೆ ಮಾಡಿ, ಸಣ್ಣ ಉಳ್ಳೆ ಮಾಡಿಕೊಂಡು ಕಟ್ ಮಾಡಿಕೊಂಡು ಈ ರೀತಿ ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದೇ ಶೇಪಲ್ಲಿ, ಅಂದರೆ ಎಲ್ಲ ಕಡೆ ಒಂದೇ ಶೇಪಲ್ಲಿ ಇದನ್ನು ಲಟ್ಸ್ಕೋಬೇಕು. ಸೊ ಒಂದು ಕಡೆ ತೆಳ್ಳಗೆ ದಪ್ಪಗಾದರೆ ಪುರಿ ಉಬ್ಬಿ ಬರಲ್ಲ ಇದು. ಸೊ ಒಂದೇ ಶೇಪಲ್ಲಿ ಲಟ್ಟಿಸ್ಕೊಂಡು ಎಣ್ಣೆಲಿ ಹಾಕಿದ ತಕ್ಷಣ ಈ ಸ್ಪೂನಿಂದ ಮೇಲ್ಗಡೆ ಪ್ರೆಸ್ ಮಾಡ್ತಾ ಬರಬೇಕು. ಸೊ ಆವಾಗ ಭಟೂರೆ ಏನಾಗುತ್ತೆ, ನಿಧಾನಕ್ಕೆ ಉಬ್ಕೊಳ್ಳುತ್ತೆ. ಸೊ ನೋಡಿದ್ರಲ್ಲ ಕಲರ್ ಹೇಗೆ ಬಂದಿದೆ ಅಂತ. ಸೊ ಸಕ್ಕರೆ ಹಾಕಿದ್ರೆ ಈ ರೀತಿ ಕಲರ್ ಬರುತ್ತೆ. ನೋಡಿ ಈ ನಮ್ಮ ಭಟೂರೆ ಹೇಗೆ ರೆಡಿ ಆಯಿತು ಅಂತ. ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೀವು ಹೋಟೆಲಲ್ಲಿ ಹೇಗೆ ತಿಂದಿದ್ದೀರೋ ಅದೇ ಟೇಸ್ಟು ಅದೇ ರೀತಿಯಾಗಿ ಮನೇಲೂ ಮಾಡ್ಕೋಬೋದು. ನಾನು ಈಗೇನು ಹೇಳಿದ್ದೇನಲ್ಲ, ಈ ಟಿಪ್ಸನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮಗೆ ಇದೇ ರೀತಿ ಭಟೂರೆನೂ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ನೀವು ಇದನ್ನು ಚೋಲೆ ಅಥವಾ ಆಲೂಗಡ್ಡೆ ಭಾಜಿ ಇದ್ರ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾನು ಚೋಲೆ ರೆಸಿಪಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.